ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರನ್ನು ನೋಡಿಕೊಳ್ಳುತ್ತಿರುವವರಿಗಾಗಿ ಭಾವನಾತ್ಮಕ ಬೆಂಬಲ, ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ನೆರವಿನಂತಹ ಕಾರ್ಯದ ಮೂಲಕ ಕ್ಯಾನ್ಸರ್ ಕೇರ್ ಗಿವರ್ಸ್ ಕೇರ್ ಸಂಸ್ಥೆ ಲಕ್ಷ್ಮೀಶಾ ಫೌಂಡೇಶನ್ ಇದೀಗ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸೆಪ್ಟೆಂಬರ್ 20, 2020ರಂದು ಅತ್ಯಂತ ಆತ್ಮೀಯ ಸಮಾರಂಭದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಅವರ ಸ್ಮರಣೆಯಲ್ಲಿ ಲಕ್ಷ್ಮೀಶಾ ಫೌಂಡೇಶನ್ ಆರಂಭವಾಯಿತು. ಕೊರೋನಾ ಕಾಲವಾದ್ದರಿಂದ ಆನ್ಲೈನ್ನಲ್ಲಿ ಆಪ್ತ ಸಲಹೆ, ಅರಿವಿನ ಭಾಷಣ, ಸಂಗೀತ ಕಾರ್ಯಕ್ರಮ ಎಲ್ಲವೂ ನಡೆಯಿತು. ಕೊರೋನಾ ಕಾಲದಲ್ಲಿ ಆಹಾರ ಕಿಟ್ ವಿತರಣೆ, ಸಾರ್ಥಕ 61 ಪುಸ್ತಕ ಬಿಡುಗಡೆ, ಬಳಸಿದ ಬಟ್ಟೆಗಳ ವಿತರಣೆ, ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಆಪ್ತ ಸಲಹೆಯ ನೆರವು, ಮಕ್ಕಳ ಶಿಕ್ಷಣಕ್ಕೆ ನೆರವು, ಹೀಗೆ ಒಂದೊಂದೇ ಬಾಲ ಹೆಜ್ಜೆಗಳ ಜೊತೆಗೆ ಸಂಸ್ಥೆ ಬೆಳೆಯಿತು. ಮೊದಲ ವಾರ್ಷಿಕೋತ್ಸವದಲ್ಲಿ ಸಾರ್ವಜನಿಕರು ತೋರಿಸಿದ ಪ್ರೋತ್ಸಾಹ ಇನ್ನಷ್ಟು ಕೆಲಸ ಮಾಡಲು ಉತ್ಸಾಹವಾಯಿತು. ತಮ್ಮ ಆತ್ಮೀಯರನ್ನು ಕಳ್ಕೊಂಡಾಗಲೂ ಕೂಡ ಧೃತಿಗೆಡದೆ ಸಮಾಜಕ್ಕೆ ಬಲವಾಗಿ ನಿಲ್ಲಬಲ್ಲಂತ ಸಾಮರ್ಥ್ಯವನ್ನು ಹೇಗೆ ತೋರಿಸಬೇಕು ಅಂತ ಜೀವಂತವಾಗಿ ತೋರಿಸ್ತಾ ಇದ್ದಾರಲ್ಲ, ವಿಶೇಷವಾದ ಶಕ್ತಿ. ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಪ್ರತಿ ವಾರವೂ ಆಪ್ತ ಸಲಹೆಯ ನೆರವು ನೀಡುತ್ತಿರುವುದು ಸಂಸ್ಥೆಯ ಸಾರ್ಥಕತೆಗೆ ಸಾಕ್ಷಿ. ಲಕ್ಷ್ಮೀಶಾ ಸಂಸ್ಥೆಯೋ ಫೌಂಡೇಶನ್ ಸಂಸ್ಥೆಯೋ ಈಗ ಸುಮಾರು 3 ವರ್ಷಗಳ ಕಾಲದಿಂದನೂ ರೋಗಿಗಳಿಗೆ ಮಾನಸಿಕವಾಗಿ ಧೈರ್ಯ ಕೊಡುವುದರಿಂದ ಹಿಡಿದು ಇಲ್ಲಿ ಬಂದು ರೋಗಿಗಳಿಗೆ ಬೇಕಾಗಿರ್ತಕ್ಕಂಥ ಕೆಲವು ಸಲಕರಣೆಗಳನ್ನ ಒದಗಿಸೋದರಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ರೋಗಿಗಳು ಮತ್ತು ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಇಬ್ಬರಿಗೂ ತೊಂದರೆಗಳ ಮಧ್ಯದಲ್ಲಿ ಏನಾದರೂ ಇದ್ದರೆ ಅದನ್ನು ಇವರು ಅರ್ಥ ಮಾಡೋ ರೀತಿಯಲ್ಲಿ ಹೇಳಿ ಬೇಗ ರೋಗಿಗಳನ್ನ ಬೇಗನೆ ಸರಿ ಹೋಗೋದಕ್ಕೆ ಇವರು ಸಹಾಯ ಮಾಡ್ತಾ ಇದ್ದಾರೆ. ಲಕ್ಷ್ಮೀಶಾ ಫೌಂಡೇಶನ್ ಬಗ್ಗೆ ಹೇಳೋದಾದ್ರೆ, ಅವರು ನಮ್ಮ ಆಸ್ಪತ್ರೆಗೆ ಈಗ 2-3 ವರ್ಷದಿಂದ ಬಂದು ವಿಸಿಟ್ ಮಾಡ್ತಿದ್ದಾರೆ. ಅವರು ಸಾಕಷ್ಟು ಜನಕ್ಕೆ ಸಾಂತ್ವನ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಫೀಡ್ಬ್ಯಾಕ್ ಬರ್ತಿರೋ ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡಾಗ ಪೇಷಂಟ್ಸ್ ಆರ್ ಫೀಲಿಂಗ್ ಸೋ ಮಚ್ ಬೆಟರ್ ಬಿಕಾಸ್ ದೇ ಹ್ಯಾವ್ ಫೌಂಡ್ ಸಂಬಡಿ ಟು ಟಾಕ್ ಟು. ಸೊ ಪೇಷಂಟ್ಸ್ ಅಲ್ಲದೆ ಪೇಷಂಟ್ ಕೇರ್ ಗಿವರ್, ಅವ್ರ ಆರೈಕೆದಾರರಿಗಂತೂ ತುಂಬಾ ಸಪೋರ್ಟ್ ಬೇಕಾಗಿದೆ. ಸೊ ಆ ರೀತಿ ಅವ್ರನ್ನ ಹೇಗೆ ಗೈಡ್ ಮಾಡ್ಬೋದು, ನಮ್ಮ ಜೊತೆ ಅವ್ರು ಒಡನಾಟ ಮಾಡಿ ಪೇಷಂಟ್ಸ್ ಅವ್ರ ಕೇರ್ ಗಿವರ್ಸ್ ಹತ್ರ ಹೋಗಿ ಅವ್ರಿಗೆ ಆ ಥರ ಫೀಡ್ಬ್ಯಾಕ್ ಇನ್ಪುಟ್ ಕೊಟ್ಟು ತುಂಬಾ ಕಷ್ಟ ಅಂತ ಹೇಳೋದಿಲ್ಲ, ಬಟ್ ತುಂಬಾ ಇಷ್ಟಪಟ್ಟು ಮಾಡ್ತಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ದಟ್ ಲಕ್ಷ್ಮೀಶಾ ಫೌಂಡೇಶನ್ ಇಸ್ ಕಮಿಂಗ್ ಆ್ಯಂಡ್ ವರ್ಕಿಂಗ್ ಕ್ಲೋಸ್ಲಿ ವಿತ್ ಅಸ್ ಆ್ಯಂಡ್ ವಿ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಭಾಳ ಒಂದು ಒಳ್ಳೆ ಕೆಲಸ, ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಹಾಗೆ ಕಂಟಿನ್ಯೂ ಆಗಬೇಕು. ಆ ಲಕ್ಷ್ಮೀಶಾ ಫೌಂಡೇಶನ್ ಅನ್ನೋದು ಚೆನ್ನಾಗಿ ಬೆಳಿಬೇಕು, ಎಲ್ಲರಿಗೂ ಸಹಾಯ ಆಗಲಿ. ಅದರಿಂದ ತುಂಬ ಖುಷಿ ಆಯಿತು. ನನಗೂ ಮುಂದೆ ಈ ಥರ ಇದರಿಂದ ಹೊರಗೆ ಬಂದಮೇಲೆ ನನಗೂ ಇಲ್ಲಿ ಸೇರಿಕೊಂಡು ಇವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹ್ಯಾಟ್ಸ್ ಆಫ್. ಕ್ಯಾನ್ಸರ್ ಕಾಯಿಲೆ ಉಳ್ಳವರ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದು ಸಂಸ್ಥೆಯ ಬದ್ಧತೆಯಾಯಿತು. ಅಗತ್ಯ ಇರುವವರ ಬೇಡಿಕೆಯನ್ನು ಪೂರೈಸುತ್ತಾ ಸಾಗುವುದು ಸವಾಲಾಯಿತು. ಹಾಗಾಗಿಯೇ ಶೈಕ್ಷಣಿಕ ಶುಲ್ಕ ಭರಿಸುವುದಕ್ಕಾಗಿ ನಿಧಿ ಸಂಗ್ರಹಣೆಗೆ ಸ್ವರಾಮೃತ ಕಾರ್ಯಕ್ರಮ ಆಯೋಜನೆಯಾಯಿತು. ನಿಜವಾದಂತಹ ಪ್ರೀತಿ ಇರತಕ್ಕಂತಹ ಶ್ರೋತೃಗಳನ್ನು ನೀವು ಬಂದಿದ್ದೀರಲ್ಲ, ಹೇಗೆ ಉಷಾ ಅವರು ಯಾವ ಒಂದು ಪರಿಸ್ಥಿತಿಯನ್ನ ಎದುರಿಸಿದಾರೋ ಅದೇ ರೀತಿಯ ಪರಿಸ್ಥಿತಿಯನ್ನ ನಾನು ಎದುರಿಸಿದಂತವಳು. ಒಂದು ಆಸೆ ತೋಳರಿ ಬೆಳೆಸಲು ಈ ಪ್ರೋಗ್ರಾಮ್ನಾಗೆ ನನ್ನ ನಿನ್ನ ತಂದೋರು ಯಾರು ಬೆಟ್ಟಿ ಮೂಡಿತೋ ಕೋಳಿ ಕೂಗಿತೋ. ಲಕ್ಷ್ಮೀಶಾ ಫೌಂಡೇಶನ್ ಹಮ್ಮಿಕೊಂಡ ಸೇವಾ ಕಾರ್ಯಗಳ ಕಿರು ವಿವರ ಇಲ್ಲಿದೆ. ಆಪ್ತ ಸಲಹೆ, ಸಂಗೀತ ಕಾರ್ಯಕ್ರಮ, ಮಕ್ಕಳಿಗಾಗಿ ಮ್ಯಾಜಿಕ್ ಶೋ ಆಯೋಜನೆ, ಅರಿವಿನ ವಿಡಿಯೋ ನಿರ್ಮಾಣ,
ರಕ್ತದಾನಿಗಳ ಗುಂಪು ರಚನೆ, ವೃದ್ಧಾಶ್ರಮಗಳ ಭೇಟಿ, ಹೀಗೆ ಹಲವು. ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ರೋಗಿಗಳು ಲಕ್ಷ್ಮೀಶಾ ಫೌಂಡೇಶನ್ನಿಂದ ತುಂಬ ಪ್ರಯೋಜನ ಪಡ್ಕೊಂಡಿದ್ದಾರೆ. ಇದೇ ರೀತಿ ನಿಮ್ಮ ರಕ್ತದಾನದ ಧ್ಯೇಯ ಮತ್ತು ಅದರಿಂದ ಹೆಚ್ಚು ರೋಗಿಗಳು ಉಪಯೋಗ ಪಡ್ಕೊಳ್ಳಿ. ಮನಸ್ಸಿಗೆ ಪ್ರೈಸು ಬರುತ್ತೆ, ಬಂದರೆ ತುಂಬ ಸಂತೋಷ. ಇಲ್ಲಿದ್ರು ಇನ್ನೊಬ್ರಿಗೆ ಗೆದ್ಕೊಳ್ಳೋದು ನೋಡಿ ನಾವು ಸಂತೋಷ ಪಡಬೇಕು. We are very happy to welcome you and we are very much satisfied with your visit so that we are feeling we are not lonely. 3 ವರ್ಷಗಳಲ್ಲಿ ಇದುವರೆಗೆ 45 ಮಕ್ಕಳಿಗೆ 11 ಲಕ್ಷಕ್ಕೂ ಅಧಿಕ ಮೊತ್ತವನ್ನು ಶಿಕ್ಷಣ ಶುಲ್ಕವಾಗಿ ನೀಡಲು ಸಾಧ್ಯವಾದದ್ದು ಸಾರ್ವಜನಿಕರ ನೆರವಿನಿಂದ, ಪ್ರತಿಯೊಬ್ಬರ ಬೆಂಬಲದಿಂದ. ಲಕ್ಷ್ಮೀಶಾ ಫೌಂಡೇಶನಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ನಮ್ಮ ಮನೇಲಿ ಫೈನಾನ್ಷಿಯಲಿ ಸ್ಟೇಬಲ್ ಇರಲಿಲ್ಲ ನನ್ನ ಫೀಸ್ ಪೇ ಮಾಡೋಕ್ಕೆ. 2 ಇಯರ್ಸಿಂದ ಲಕ್ಷ್ಮೀಶಾ ಫೌಂಡೇಶನ್ನೇ ನನ್ನ ಫೀಸ್ ಪೇ ಮಾಡ್ತಿದೆ. ನಮ್ಮ ಕ್ಯಾನ್ಸರ್ ಅನ್ನೋ ಕಾರಣ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿದ್ದರಿಂದ ಶ್ರೀ ಲಕ್ಷ್ಮೀಶಾ ಫೌಂಡೇಶನ್ ಅವರಿಂದ ನನಗೆ ಎಜುಕೇಷನಲ್ ಸಪೋರ್ಟ್ ಮಾಡುತ್ತಿದ್ದಾರೆ. ಧನ್ಯವಾದಗಳು. ನಮ್ಮ ಅಮ್ಮಂಗೆ ಕ್ಯಾನ್ಸರ್ ಇದೆ, ಆಮೇಲೆ ಅಪ್ಪ ಒಂದು ಸಾಧಾರಣ ಕೆಲಸ ಮಾಡ್ತಾರೆ. ಎಜುಕೇಷನಲಿ ತುಂಬ ಕಷ್ಟ ಆಗಿರೋದ್ರಿಂದ ನಮಗೆ ಶ್ರೀ ಲಕ್ಷ್ಮೀಶಾ ಫೌಂಡೇಶನ್ ಅವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಲಾಸ್ಟ್ 3 ಇಯರ್ಸ್ ಇಂದ ನನಗೆ ಲಕ್ಷ್ಮೀಶಾ ಫೌಂಡೇಶನ್ ಕಡೆಯಿಂದ ಎಜುಕೇಷನ್ ಹೆಲ್ಪ್ ಆಗಿದೆ. ಲಾಸ್ಟ್ 3 ಇಯರ್ಸ್ ಮುಂದೆ ಎಜುಕೇಷನ್ ಬಿಟ್ಟು ಕೂಡ ನಾನು ಮನೇಲಿ ಕಷ್ಟ ಇತ್ತು ಅಂತ ಅನ್ಕೊಂಡಿದ್ದೆ. ಅವ್ರು ಲಕ್ಷ್ಮೀಶಾ ಫೌಂಡೇಶನ್ ಕಡೆಯವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಜುಕೇಷನಲ್ಲಿ. ಮತ್ತೆ ಇವಾಗಲೂ ಎಕ್ಸಾಮ್ಸ್ ನಡೀತಾ ಇದೆ, ನನಗೆ ಚೆನ್ನಾಗಿ ಓದ್ತಾ ಇದ್ದೀನಿ. ಶಿಕ್ಷಣ ಶುಲ್ಕ ಭರಿಸಬೇಕೆಂಬ ಬೇಡಿಕೆ ಹೊತ್ತು ಬರುವ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುವುದಕ್ಕಾಗಿಯೇ ಈಗ ಮತ್ತೆ ಬಾನ್ಸುರಿ ಸ್ವರ ಸಂಧ್ಯಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆಗೆ ಈ ಮಹತ್ ಕಾರ್ಯದಲ್ಲಿ ಕೈಜೋಡಿಸುತ್ತಿರುವ ನಿಮಗೆಲ್ಲರಿಗೂ ಅನಂತ ವಂದನೆಗಳು, ಕೃತಜ್ಞತೆಗಳು.